ಮಹಾಲಕ್ಷ್ಮಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾಕೋ ಇವತ್ತು ಅಡುಗೆ ಮಾಡೋಕ್ಕೆ ತುಂಬಾ ಬೇಜಾರಾಗಿದೆ. ಅಡುಗೆ ಮಾಡಬೇಕಂದ್ರೆ ಇಂಗ್ರೀಡಿಯೆಂಟ್ಸ್ ಕೂಡ ಜಾಸ್ತಿ ಇಲ್ಲ ಅನ್ನೋರು ಈ ಥರ ಒಂದು ರೆಸಿಪಿನ ಕ್ವಿಕ್ಕಾಗಿ ಮಾಡ್ಕೋಬೋದು. ಅದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗಿದ್ದರೆ ತಡ ಮಾಡದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೂ ಲೈಕ್ ಕೊಡೋದನ್ನು ಮಾತ್ರ ಮರಿಲೇಬೇಡಿ. ಜೀರಿಗೆ ಮತ್ತು ಬೆಳ್ಳುಳ್ಳಿ ಸೇರಿಸಿರುವಂಥ ಕೆಂಪು ಅನ್ನ ಅಂತ ನಮ್ಮ ಕಡೆ ಕರೀತಾರೆ. ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೆ. ಅದು ಬಿಸಿ ಆದ ತಕ್ಷಣ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಅವು ಸ್ವಲ್ಪ ಚಿಟಪಟ ಅಂದ ತಕ್ಷಣ ಸ್ವಲ್ಪ ಬೆಳ್ಳುಳ್ಳಿ ಕೂಡ ನಾನು ಸೇರಿಸ್ತಾ ಇದ್ದೀನಿ. ಜೀರಿಗೆ ಮತ್ತು ಸಾಸಿವೆ ಹೊತ್ತೋ ಹಾಗಿಲ್ಲ, ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಬೇಕಾಗತ್ತೆ ಅಷ್ಟೇ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಒಣ ಮೆಣಸಿನ್ಕಾಯಿ ಕರಿಬೇವು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಚಿಕನ್ ಮಸಾಲ ಬೇರೆ ಯಾವುದಾದ್ರೂ ಮಸಾಲ ನೀವು ಸೇರಿಸ್ಬೋದು, ಅಷ್ಟೊಂದು ರುಚಿಯಾಗಿ ಬರಲ್ಲ ಈ ಒಂದು ರೈಸು. ಇದಕ್ಕಿಷ್ಟೇ ಮಸಾಲ ಸಾಕಾಗುತ್ತೆ ಅಷ್ಟೇ. ಈ ಥರ ಫ್ರೈ ಮಾಡ್ತಾಯಿದ್ದೀನಿ. ಗ್ಯಾಸ್ ಇವಾಗ ಆಫ್ ಮಾಡಿಬಿಡೋಣ, ಇಲ್ಲದೆ ಹೋದರೆ ಇದು ಒತ್ತುತ್ತೆ, ಅಷ್ಟೊಂದು ರುಚಿಯಾಗಿ ಬರೋದಿಲ್ಲ. ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಕ್ರಷ್ ಮಾಡಿದ್ದೆ ಈ ಉಪ್ಪನ್ನು. ನಾನು ಯಾವಾಗಲೂ ದೊಡ್ಡ ಉಪ್ಪನ್ನೇ ಜಾಸ್ತಿ ಯೂಸ್ ಮಾಡೋದು. ಇವಾಗ ಅದು ರೆಡಿ ಆಯಿತು. ಈ ಕಡೆ ಒಂದು ಆಮ್ಲೆಟ್ ಹಾಕ್ಕೊಂಡು ಬನ್ನಿ. ಅತಿ ಸಿಂಪಲಾಗಿ ಯಾವುದೇ ಇಂಗ್ರೀಡಿಯೆಂಟ್ಸ್ ಕೂಡ ಇದಕ್ಕೆ ಆ್ಯಡ್ ಮಾಡೋ ಹಾಗಿಲ್ಲ. 2 ಎಗ್ಗನ್ನ ಹಾಕಿದ್ದೆ, ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಹಾಕಬೇಕಾಗುತ್ತೆ, ಸ್ವಲ್ಪ ಉಪ್ಪು ಹಾಕಿದ್ದೆ. ಈ ಥರ ಬೀಟ್ ಮಾಡಬೇಕಿದನ್ನು ಚೆನ್ನಾಗಿ, ಒಂಥರ ನೊರೆ ಬರೋ ಥರ ಬೀಟ್ ಆಗಬೇಕಿದು. ಇವಾಗ ಹಂಚು ಕಾಯಲ್ಲಿಟ್ಟಿದ್ದೆ. ಬಿಸಿ ಆದ ತಕ್ಷಣ ಆ ಒಂದು ಬೀಟ್ ಮಾಡಿದಂತಹ ಎಗ್ಗನ್ನು ಇದಕ್ಕೆ ಹಾಕಬೇಕಾಗತ್ತೆ. ಒಂಥರ ಚೈನೀಸ್ ಫುಡ್ ಥರ ಇದು, ಬಿಸಿಯಾದ ಎಣ್ಣೆಗೆ ಹಾಕಬೇಕಾಗತ್ತೆ. ಈ ಥರ ಹಲವಾರು ಥರ ಆಮ್ಲೆಟ್ ಹಾಕ್ತೀನಿ, ಮುಂದಿನ ಒಂದು ವಿಡಿಯೋಗಳಲ್ಲಿ ತೋರಿಸ್ತೀನಿ. ನಾನು ಹಾಗೆ ಸಡನ್ಲಿ ಮಾಡ್ಕೊಳ್ಳುವಂಥದ್ದು ಇದಾಗಿತ್ತು ಅಷ್ಟೇ. ಬೇಜಾರಾಗಿತ್ತು, ಊಟ ನೋಡಿದರೆ ಬೇಕಾಗಿತ್ತು. ಆವಾಗ ಈ ಥರ ಒಂದು ಮಾಡಿದರೆ ರುಚಿಯಾಗಿಯೂ ಇರುತ್ತೆ, ನಮಗೂ ಕೂಡ ಬೇಜಾರಾಗೋದಿಲ್ಲ. ಕ್ವಿಕ್ ಆದಂಥ ರೆಸಿಪಿ ಇದಾಗಿತ್ತು. ನನ್ನ ಈ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಿಲೇಬೇಡಿ. ಈ ಥರ ಇದು ಬಂದಿತ್ತು. ಅನೇಕ ತರಹದ ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿಗಳನ್ನು ನಾನು ಇನ್ನು ಮುಂದೆ ವಿಡಿಯೋ ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡ್ತಾ ಇದ್ದೆಲ್ಲ ರೆಡಿ ಆದಂಥ ಒಂದು ಮಸಾಲಕ್ಕೆ ಈ ರೈಸ್ ಹಾಕ್ತಾಯಿದ್ದೀನಿ. ಬಿಸಿ ರೈಸನ್ನು ಹಾಕಬೇಡಿ, ಮುದ್ದೆ ಥರ ಆಗಿಬಿಡುತ್ತೆ. ಸ್ವಲ್ಪ ತಣ್ಣಗಾದ ಮೇಲೇ ಹಾಕಿ. ಈ ಥರ ಇದರೊಟ್ಟಿಗೆ ಉಪ್ಪಿನಕಾಯಿ, ಸಂಡಿಗೆ, ಹಪ್ಪಳ, ಯಾವುದಾದ್ರೂ ಚಿಪ್ಸ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಆಮ್ಲೆಟ್ ಹಾಕಿದ್ದೆ ಅಷ್ಟೇ. ಈ ಒಂದು ಚಳಿಗಾಲಕ್ಕೆ ಇದು ಸೂಪರ್ ಆದಂಥ ರೈಸ್ ಅಂತ ಹೇಳ್ಬೋದು. ಒನ್ ಟೈಮ್ ನೀವು ಕೂಡ ಟ್ರೈ ಮಾಡಿ, ತುಂಬಾ ರುಚಿಯಾಗಿ ಟೇಸ್ಟಾಗಿ ಬರುತ್ತೆ. ಈಜಿ ಕೂಡ ಇದು.